ಸ್ತುತಿಪೇ ತಂದೆ ದೇವ ನಿನ್ನ ನಾಮ ಮಹಿಮೆಯ ಮಿತ್ರ ಎಲ್ಲ ತುಂಬಿ ನಿನ್ನನ್ನೇ ಕೊಂಡಾಡೆವು. ಸ್ತುತಿಪೇ ತಂದೆ ದೇವ ನಿನ್ನ ನಾಮ ಮಹಿಮೆಯ ಮಿತ್ರ ಎಲ್ಲ ಕೂಡಿ ನಿನ್ನನ್ನೇ ಕೊಂಡಾಡೆವು. ಬಂದೆವು ನಾವು ನಿನ್ನ ಬಳಿಗೆ, ತಂದೆವು ನಮ್ಮ ಹೃದಯ ನಿನಗೆ. ಬಂದೆವು ನಾವು ನಿನ್ನ ಬಳಿಗೆ, ತಂದೆವು ನಮ್ಮ ಹೃದಯ ನಿನಗೆ. ಜೀವಿಸೆಂದ ಹೃದಯದೊಳಗೆ, ಜೀವಿಸೆಂದ ಹೃದಯದೊಳಗೆ, ನೀಗಿಸೆಂದ ಪಾಪವ. ಸ್ತುತಿಪೇ ತಂದೆ ದೇವ ನಿನ್ನ ನಾಮ ಮಹಿಮೆಯ ಮಿತ್ರ ಎಲ್ಲ ಕೂಡಿ ನಿನ್ನನ್ನೇ ಕೊಂಡಾಡೆವು. ಬದುಕುವೆವು ಯೇಸುವಿಗಾಗಿ, ಸಾಯುವೆವು ಕ್ರಿಸ್ತನಿಗಾಗಿ. ಬದುಕುವೆವು ಯೇಸುವಿಗಾಗಿ, ಸಾಯುವೆವು ಕ್ರಿಸ್ತನಿಗಾಗಿ. ಸಾಕ್ಷಿಯಾಗಿ ನಿಲ್ಲುವೆ ನಿನಗೆ, ಸಾಕ್ಷಿಯಾಗಿ ನಿಲ್ಲುವೆ ನಿನಗೆ. ತಿರುಗಿ ನೀನು ಬರುವವರೆಗೆ. ಸ್ತುತಿಪೇ ತಂದೆ ದೇವ ನಿನ್ನ ನಾಮ ಮಹಿಮೆಯ ಮಿತ್ರ ಎಲ್ಲ ಕೂಡಿ ನಿನ್ನನ್ನೇ ಕೊಂಡಾಡೆವು. ನಿನ್ನನ್ನೇ ಕೊಂಡಾಡೆವು. ನನ್ನ ಸಂದೇಶದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ, ಅದು 2 ಭಾಗಗಳು. ವಚನ 2ರಿಂದ 4ನೇ ವಚನದವರೆಗೆ ಒಂದು ಭಾಗ. ಮತ್ತೆ ನಾನು ಅದನ್ನ ಹೇಳಲಿಕ್ಕೆ ಹೋಗುವುದಿಲ್ಲ. 2ನೇ ಭಾಗ ಅದು ಪ್ರಾರ್ಥನಾ ವಿಷಯದಲ್ಲಿ ಯೇಸು ಸ್ವಾಮಿ ಎಚ್ಚರಿಕೆಯನ್ನ ಕೊಡುವಂತಹದ್ದು. ಅದು ಹೀಗೆ ಪ್ರಾರಂಭವಾಗ್ತದೆ. 5ನೇ ವಚನ, ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಅಲ್ಲಿಗೆ ನಾನು ನಿಲ್ಲಿಸಿ, ಪ್ರಾರ್ಥನೆ ಏನು, ಪ್ರಾರ್ಥನೆ ಅಂದ್ರೆ ಏನು, ಯಾರು ಯಾರಿಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನುವಂಥದ್ದನ್ನ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡು ಬಂದೆ. ಅದು ಯಥಾರ್ಥವಾದಂತ ಒಂದು ಪ್ರಾರ್ಥನೆ ಆಗಿರ್ಬೇಕು. 2 ಉದಾಹರಣೆಗಳನ್ನು ನಾನು ಕೊಟ್ಟೆ. ಒಂದು ಮೋಶೆಯ ಒಂದು ಪ್ರಾರ್ಥನೆ, ಇನ್ನೊಂದು ಹನ್ನಳ ಪ್ರಾರ್ಥನೆ. ಅವರ ಹೃದಯವನ್ನ ನೋಡುವಂತ ದೇವರು, ಆ ಪ್ರಾರ್ಥನೆಗೆ ಆತನು ಸದುತ್ತರವನ್ನ ಕೊಟ್ಟಂತ ಎಲ್ಲ ಸಂಗತಿಗಳನ್ನ ನಾವಲ್ಲಿ ಅಭ್ಯಾಸ ಮಾಡ್ತಾ ನಾವು ಬಂದೆವು. ಹಾಗಾದ್ರೆ ಪ್ರಾರ್ಥನೆ ದೇವರೊಟ್ಟಿಗೆ ನಾವುಗಳು ಮಾತಾಡುವಂತಹದ್ದು. ದೇವರು ನನ್ನ ಹೃದಯವನ್ನ ನೋಡಿ ಅದನ್ನ ಸ್ವೀಕರಿಸಿ ಅದಕ್ಕೆ ಆತನು ಉತ್ತರವನ್ನ ಕೊಡುವಂತಹದ್ದು. ಇದು ಅನೇಕ ಸತ್ಯವೇದದಲ್ಲಿ ನಿದರ್ಶನಗಳು ಉಂಟು. ಆದರೆ ಶಿಷ್ಯರು ಆತನ ಬಳಿಯಲ್ಲಿರುವಾಗ ಆತನು ಒಂದು ವೇಳೆ ಹೇಳುವಂತ ಮಾತು, ನೀವು ಪ್ರಾರ್ಥನೆ ಮಾಡುವಾಗ, ಈಗ ನಾನು ಕಂಟಿನ್ಯೂ ಮಾಡ್ತೇನೆ, ಕಪಟಿಗಳ ಹಾಗೆ ಮಾಡಬೇಡ್ರಿ. ಇದು ಒಂದು ವಿಶ್ವಾಸಿಗಳಿಗೆ ಒಂದು ಎಚ್ಚರಿಕೆಯಾದಂತ ಒಂದು ಮಾತು. ಯೇಸು ಸ್ವಾಮಿ ಪರ್ವತ ಪ್ರಸಂಗವನ್ನ ಮಾಡುವಾಗ ಅಲ್ಲಿದ್ದಂತ ಶಿಷ್ಯರು ಹಾಗೂ ಜನಗಳಿಗೆ ಆತನು ಅನೇಕ ನೀತಿ ಬೋಧನೆಗಳನ್ನ ಆತನು ಹೇಳ್ತಾ ಬಂದ. ಯಾವ ಗುಣಗಳನ್ನ ನಾವು ಅಳವಡಿಸಿಕೊಳ್ಳಬೇಕು ಅನ್ನುವಂತ ಸಂಗತಿಗಳನ್ನ ಯೇಸು ಸ್ವಾಮಿ ಸ್ಪಷ್ಟವಾಗಿ ನಿಖರವಾಗಿ ಆತನು ಅದನ್ನ ಹೇಳುತ್ತಾ ಬಂದ. ಎಲ್ಲರೂ ಅದನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವ ಸ್ವಭಾವವಿರಬೇಕು, ಹೇಗಿರಬೇಕು ಅನ್ನುವಂಥದ್ದು ಯೇಸು ಸ್ವಾಮಿಯ ನೀತಿ ಬೋಧನೆ. 6ನೇ ಅಧ್ಯಾಯಕ್ಕೆ ಬರುವಾಗ
ಮೊದಲ ಒಂದು 4 ವಚನಗಳು ನೀವು ಧರ್ಮ ಕಾರ್ಯವನ್ನ ಮಾಡುವಾಗ ಎಂಬುದಾಗಿ ಅಲ್ಲಿ ಹೇಳಿದ. 2ನೇ ಭಾಗಕ್ಕೆ ನಾವು ಬರುವಾಗ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಪ್ರಾಮುಖ್ಯವಾದಂತ ಒಂದು ಸಂಗತಿ ಅದು ಪ್ರಾರ್ಥನೆ. ಪ್ರಾರ್ಥನೆ ನನಗೂ ದೇವರಿಗೂ ಇರುವಂತ ಅನ್ಯೋನ್ಯತೆಯನ್ನು ಸೂಚಿಸುವಂತಹದ್ದು. ಹಾಗಾದ್ರೆ ಯೇಸು ಸ್ವಾಮಿ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ, ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ನೀವು ಮಾಡಬೇಡ್ರಿ, ಮಾಡಬಾರ್ದು. ಇದು ಎಚ್ಚರಿಕೆಯ ಮಾತು, ಕೇವಲ ಶಿಷ್ಯರಿಗೆ ಮಾತ್ರವಲ್ಲ, ಇದು ಒಬ್ಬೊಬ್ಬ ವಿಶ್ವಾಸಿಯ ಜೀವಿತಕ್ಕೂ ಅಳವಡಿಸಿಕೊಳ್ಳಬೇಕಾದಂತ ಒಂದು ಸಂಗತಿ. ಪ್ರಾರ್ಥನೆಯನ್ನ ನಾವು ಅನೇಕ ವೇಳೆ ಒಂದು ವೇಳೆ ಕ್ಷುಲ್ಲಕವಾಗಿ ನಾವು ಕಾಣ್ತೇವೆ, ಅಥವಾ ಪ್ರಾರ್ಥನೆ ಎಂದುವಾಗ ಬೇರೆ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಒಬ್ಬ ವಿಶ್ವಾಸಿಯ ಜೀವಿತ ತಾನು ದೇವರೊಟ್ಟಿಗೆ ಇರುವಂತ ಅನ್ಯೋನ್ಯತೆಯನ್ನು ಅದು ಸೂಚಿಸುವಾಗ ನನ್ನ ದೇವರ ನಡುವೆ ಇರುವಂತ ಆ ಸಂಬಂಧವನ್ನ ಸೂಚಿಸುವಂತಹದ್ದು ಈ ಪ್ರಾರ್ಥನೆ. ನೀವು ಕಪಟಿಗಳ ಹಾಗೆ ನೀವು ಪ್ರಾರ್ಥನೆ ಮಾಡಬಾರದು ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆತನು ಹೇಳುವಂತವನಾತನಾಗಿದ್ದಾನೆ. ಹಾಗಾದ್ರೆ ಈ ಒಂದು ಸಂಗತಿಗಳಲ್ಲಿ ನಾವು ನೋಡುವಾಗ ಕಪಟ ಅಂದರೆ ಮೋಸ, ವಂಚನೆ ಅಥವಾ ಕುತಂತ್ರ. ಕಪಟಿಗಳ ಹಾಗೆ, ಕಪಟಿ ಅಂತಂದ್ರೆ ಮೋಸಗಾರ ಅಥವಾ ವಂಚನೆ ಮಾಡುವಂತವನು. ಯಾರಿಗೆ ಯಾರು ಮೋಸ ಮಾಡ್ತಾರೆ ಅನ್ನುವಂಥದ್ದೇ ಪ್ರಶ್ನೆ. ನೋಡ್ರಿ, ಫರಿಸಾಯರನ್ನ ಕುರಿತು ಆತನು ಇಲ್ಲಿ ಹೇಳುವಾಗ ಹೆಸರು ಹೇಳಿಲ್ಲ. ಈಗಾಗಲೇ ಆತನು ಒಂದು ವೇಳೆ ಮೇಲೆ ಹೇಳಿದ ಪ್ರಕಾರ ನಾವು ಬಹುಶಃ 5ನೇ ಅಧ್ಯಾಯದ ಕೊನೆ ಭಾಗಕ್ಕೆ ನಾವು ಬರುವಾಗ ಅಲ್ಲಿ ಇಬ್ಬರ ಹೆಸರನ್ನ ಆತನು ಪ್ರಸ್ತಾಪ ಮಾಡ್ತಾನೆ, ಫರಿಸಾಯರು ಮತ್ತು ಶಾಸ್ತ್ರಿಗಳು. ಒಂದು ವೇಳೆ ಅವರನ್ನ ಕುರಿತು ಆತನು ಮುಂದೆ ಹೇಳ್ತಾ ಬರುವಾಗ ನೀವು ಕಪಟಿಗಳ ಹಾಗೆ ನೀವು ಪ್ರಾರ್ಥನೆ ಮಾಡಬಾರದು ಅನ್ನುವಂತ ಒಂದು ಸಂಗತಿಯನ್ನ ನಾವಿಲ್ಲಿ ಕೇಳಿಸಿಕೊಳ್ಳುವಾಗ, ಹಾಗಾದ್ರೆ ಯಾರನ್ನ ಮೋಸ ಮಾಡ್ತಾ ಇದ್ದಾರೆ, ಯಾರಿಗೆ ಮೋಸವಾಗ್ತಾ ಇದೆ ಅನ್ನುವಂತಹದ್ದು. ನೋಡ್ರಿ, ಈ ಜನರನ್ನೂ ಮೋಸಗೊಳಿಸುವಂತಹದ್ದು ಹಾಗೂ ದೇವರನ್ನೂ ವಂಚನೆ ಮಾಡುವಂತಹದ್ದು. ಹಾಗೆ ಮಾಡುವ ಆತನು ಮುಂದೆ ಆತನು ಹೇಳ್ತಾನೆ, ಜನರು ನೋಡಬೇಕೆಂದು ಅವರು, ಅಂದರೆ ಕಪಟಿಗಳು, ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡ್ತಾರೆ. ಜನರನ್ನ ಮೆಚ್ಚಿಸುವುದಕ್ಕಾಗಿ, ಜನರು ತಮ್ಮನ್ನ ಹೊಗಳಬೇಕೆಂಬುದಾಗಿ ಬಯಸಿದಂತವರು. ದಯಮಾಡಿ ಅರ್ಥ ಮಾಡಿಕೊಳ್ಳೋಣ, ಇದು ಫರಿಸಾಯರು ಮತ್ತು ಶಾಸ್ತ್ರಿಗಳ ವಿಷಯದಲ್ಲಿ ಅವರು ಅನ್ನುವಂತ ಪದವನ್ನ ಇಲ್ಲಿ ಉಪಯೋಗಿಸುವಾಗ ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡುವಂತವರ ಹೃದಯದಲ್ಲಿ ಇರುವಂತ ಆಲೋಚನೆಗಳನ್ನ ಯೇಸು ಸ್ವಾಮಿ ಸ್ಪಷ್ಟವಾಗಿ ಆತನ ಹೇಳ್ತಾ ಇದ್ದಾನೆ. ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ, ನಾವು ಅನೇಕ ವೇಳೆ ಅನ್ಕೋತೀವಿ, ನಾವು ಪ್ರಾರ್ಥನೆ ಮಾಡುವಾಗ ಅನೇಕ ಒಂದು ವೇಳೆ ಹೊಸ ಪದಗಳನ್ನ ನಾವು ಬಳಸ್ತೇವೆ, ಅಥವಾ ಆದಿಕಾಂಡದಿಂದ ಹಿಡಿದು ಪ್ರಕಟಣೆಯವರೆಗೆ ಉದ್ದುದ್ದ ಪ್ರಾರ್ಥನೆಯನ್ನ ಮಾಡ್ತೇವೆ. ತಿರುಳಿಲ್ಲದ ಪ್ರಾರ್ಥನೆ, ತಿರುಳಿಲ್ಲದೆ ಇರುವಂತ ಪ್ರಾರ್ಥನೆ, ದೇವರಿಂದ ಮೆಚ್ಚುಗೆ ಪಡೆಯದಂತ ಒಂದು ಪ್ರಾರ್ಥನೆ. ಜನರು ಮೆಚ್ಚಿಕೊಳ್ಳಬೇಕು, ಏನ್ ಪ್ರಾರ್ಥನೆ ಮಾಡ್ತಾರಪ್ಪ, ಓಹೋ, ಅವರ ಹಾಗೆ ಯಾರು ಪ್ರಾರ್ಥನೆ ಮಾಡುವುದಿಲ್ಲ, ಅಷ್ಟು ಮಟ್ಟಿಗೆ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಅದು ದೇವರಿಗೆ ಗೊತ್ತು, ಯಾರನ್ನ ಮೆಚ್ಚಿಸೋಕೋಸ್ಕರ ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ದೇವರಿಗೆ ಗೊತ್ತು. ಈಗೋ ಪರಲೋಕದಿಂದ ಎಲ್ಲಾ ಮನುಷ್ಯರ ಹೃದಯಗಳನ್ನ ಶೋಧಿಸುವವನು ನಾನೇ ಅಲ್ಲವೋ ಎಂಬುದಾಗಿ ದೇವರು ಹೇಳಿರುವಾಗ, ನಾವುಗಳು ಪ್ರಾರ್ಥನೆ ಮಾಡುವಾಗ ಜನರು ಮೆಚ್ಚಿಕೊಳ್ಳಬೇಕು. ನನ್ನ ಪ್ರಾರ್ಥನೆಯನ್ನ ಜನರು ಬಹಳ ಹೊಗಳಬೇಕು. ಇದು ಅನೇಕ ವಿಶ್ವಾಸಿಗಳಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಯೇಸು ಸ್ವಾಮಿ ಹೇಳುವಂತದ್ದು, ಕಪಟಿಗಳು, ನೀವು ವಂಚನೆ ಮಾಡ್ತಾ ಇದ್ದೀರಿ, ಅವರನ್ನೂ ಮರಳುಗೊಳಿಸ್ತಾ ಇದ್ದೀರಿ, ನನ್ನನ್ನೂ ವಂಚನೆ ಮಾಡ್ತಾ ಇದ್ದೀರಿ ನೀವು. ಇದು ಅದು ಅವರು ಇಷ್ಟಪಡುವಂತ ಸ್ಥಳಗಳು. ಒಂದು ಸಭಾಮಂದಿರದಲ್ಲಿ, ಇನ್ನೊಂದು ಬೀದಿ ಚೌಕಗಳಲ್ಲಿ ನಿಂತುಕೊಂಡು ಅವರು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡ್ತಾರೆ. ಯಾಕೆ ಇಷ್ಟಪಡ್ತಾರೆ? ಜನರು ಮೆಚ್ಚಿಕೊಳ್ಳಿ ಅಂತ ಇಷ್ಟಪಡೋದು. ಅದಾದ ನಂತರ ಆತನು ಹೇಳ್ತಾನೆ,
ನೋಡ್ರಿ, ದೇವರನ್ನ ಹೇಗೆ ಆತನು ವಂಚಿಸುವಂತವರು ಇದ್ದಾರೆ ಅನ್ನುವಂಥದ್ದನ್ನ ದೇವರೇ ಸ್ಪಷ್ಟವಾಗಿ ಹಳೆ ಒಡಂಬಡಿಕೆಯ ಯೆಶಾಯನು ಬರೆದ ಪ್ರವಾದನ ಗ್ರಂಥ 29ನೇ ಅಧ್ಯಾಯ 13ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 29:13ನೇ ವಚನದಲ್ಲಿ ಸ್ವತಃ ದೇವರೇ ಹೇಳುವಂತ ಮಾತು, ಈ ಜನರು, ಇಲ್ಲಿ ಈ ಎಂಬ ಪದ ಇಲ್ಲಿ ಉಪಯೋಗಿಸಿದೆ. ಈ ಎಂಬುದಾಗಿ ಹೇಳುವಾಗ ಪರ್ಟಿಕ್ಯುಲರ್ ಆಗಿ ಆತನು ಆರಿಸಿಕೊಂಡಂತ ಜನಾಂಗ, ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನಕ್ಕನುಗುಣವಾಗಿ ಆರಿಸಿಕೊಂಡಂತ ತನ್ನ ಜನರಾದಂತ ಇಸ್ರಾಯೇಲರನ್ನ ಕುರಿತು ಆತನು ಹೇಳುವಂತ ಮಾತು, ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ಬೈ ಹಾರ್ಟ್ ಅಲ್ಲ, ದೇವರೇ ಹೇಳುವಂತ ಮಾತು. ನನ್ನ ಬಳಿಗೆ ಅವ್ರು ಬರ್ತಾರೆ, ತುಟಿಗಳಿಂದ ನನ್ನನ್ನು ಸನ್ಮಾನಿಸ್ತಾರೆ, ಹೃದಯದಿಂದ ಸನ್ಮಾನಿಸುವಂತವರಲ್ಲ. ಹಾಗಾದ್ರೆ ಮನಸ್ಸು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯ ಭಕ್ತಿಯನ್ನ ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ಇದು ದೇವರು ಸ್ವತಃ ಹೇಳುವಂತ ಮಾತು. ನನ್ನನ್ನ ತುಟಿಗಳ ಮೂಲಕ ಅವರು ನನ್ನನ್ನ ಸನ್ಮಾನಿಸ್ತಾರೆ. ಮನಸ್ಸು ದೂರ ಮಾಡಿಕೊಂಡು ಪ್ರಿಯರೇ, ಒಂದ್ ವೇಳೆ ಈ ದಿನ ಬೇಸರಿಕೆ ಮಾಡಿಕೊಳ್ಬೇಡ್ರಿ. ಪ್ರಾರ್ಥನೆ ಮಾಡುವಂತವರನ್ನ ಅನೇಕರನ್ನ ನೀವು ಗಮನಿಸುವಾಗ ಅದು ಬಾಯಿಪಾಠ ಪ್ರಾರ್ಥನೆ ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತುಂಟು. ಸ್ತೋತ್ರ ಕೊಡುವಾಗ ಬಾಯಿಪಾಠದ ಸ್ತೋತ್ರವಾಗಿರ್ತದೆ. ಒಂದು ಪದ ಹೆಚ್ಚು ಕಮ್ಮಿ ಆದ್ರೆ ನಿಲ್ಲಿಸ್ಬಿಡ್ತಾರೆ. ಕಾರಣ ಅದು ಬಾಯಿಪಾಠವಾದಂತ ಸ್ತೋತ್ರವಾಗಿರಬಹುದು, ಬಾಯಿಪಾಠವಾಗಿರುವಂತ ಪ್ರಾರ್ಥನೆ ಆಗಿರಬಹುದು. ತೆರೆದ ಮನಸ್ಸು ಅಲ್ಲ. ನೋಡ್ರಿ, ನಾವು ಉದಾಹರಣೆಯಾಗಿ ಮೋಶೆಯ ಪ್ರಾರ್ಥನೆಯನ್ನು ನಾವು ಕೇಳಿದೆವು. ಅರಣ್ಯಕಾಂಡಗಳ ಪುಸ್ತಕ 14ನೇ ಅಧ್ಯಾಯಕ್ಕೆ ನಾವು ಅದನ್ನ ನಿಮ್ಮ ಜೊತೆಯಲ್ಲಿ ನಾನು ಅದನ್ನ ಹಂಚಿಕೊಳ್ತಾ ಬಂದೆನು. ಮೋಶೆ ಆತನು ದೇವರ ಸನ್ನಿಧಾನದಲ್ಲಿ ಆತನು ನಿಂತುಕೊಂಡು ಆತನು ಪ್ರಾರ್ಥನೆ ಮಾಡುವಂತ ಸಂಗತಿಗಳು ನಮ್ಮೆಲ್ಲರಿಗೆ ಗೊತ್ತುಂಟು. 14ನೇ ಅಧ್ಯಾಯದಲ್ಲಿ ದೇವರಿಗೂ ಆತನಿಗೂ ನಡೆದಂತ ಸಂಭಾಷಣೆ, ಯಥಾರ್ಥವಾದಂತ ಒಂದು ಪ್ರಾರ್ಥನೆ. ಹನ್ನಳ ಪ್ರಾರ್ಥನೆಯನ್ನ ನೋಡುವಾಗ ಆ ಎಲಿಯನೂ ಸಹ ಒಂದು ವೇಳೆ ಆಕೆಯನ್ನು ಅರ್ಥ ಮಾಡಿಕೊಳ್ಳದೆ ಹೋದಂತವನು, ಆದ್ರೆ ದೇವರು ಆಕೆಯ ಪ್ರಾರ್ಥನೆಯನ್ನ ಕೇಳಿದಂತವನು. ಹೃದಯ ಭಾರವಾಗಿ ಹೃದಯದಿಂದ ಆಕೆ ದೇವರ ಸಮೀಪಕ್ಕೆ ಬಂದು ಆಕೆ ಕೊಟ್ಟಂತ ಪ್ರಾರ್ಥನೆ. ದೇವರು ಆಕೆಯ ಪ್ರಾರ್ಥನೆಯನ್ನ ಕೇಳಿದಂತ ದೇವರು. ಪ್ರಿಯರೇ, ಬಾಯಿಪಾಠದ ಪ್ರಾರ್ಥನೆ, ದೇವರು ಹೇಳುವಂತ ಮಾತು, ತುಟಿಗಳ ಮೂಲಕ ನನ್ನನ್ನು ಸನ್ಮಾನಿಸುತ್ತಾ ಅವರ ಮನಸ್ಸು ಬಹಳ ದೂರವಾಗಿದೆ. ಮತ್ತೆ ಆತನು ಹೇಳುವಂತ ಮಾತು, ಮನುಷ್ಯರ ಆಜ್ಞೆಗೆ ಸರಿಯಾಗಿ ಭಯಭಕ್ತಿಯನ್ನು ತೋರಿಸ್ತಾರೆ. ನಟನೆ ಮಾಡುವಂತವರು, ನಟನೆ. ನಾವು ಬಹಳ ಭಕ್ತಿವಂತರು, ನಾವು ದೇವರಿಗೆ ಹೆದರುವವರು, ಹೀಗೆ ಅನೇಕರನ್ನ ಮೋಸಗೊಳಿಸುವಂತವರಿದ್ದಾರೆ ಪ್ರಿಯರೇ. ಅದೇ ಹೆಜ್ಕೇಲನು ಬರೆದ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 31ನೇ ವಚನ. ಹೆಜ್ಕೇಲನು ಬರೆದ ಪ್ರವಾದನ ಗ್ರಂಥ 33:31. ಅವರು ನಿನ್ನ ಬಳಿಗೆ ಬಂದು ನನ್ನ ಭಕ್ತರಾಗಿ ನಿನ್ನ ಮುಂದೆ ಕೂತುಕೊಂಡು ನಿನ್ನ ಮಾತುಗಳನ್ನು ಕೇಳುತ್ತಾರೆ. ಅರ್ಥ ಮಾಡಿಕೊಳ್ಳೋಣ. ನಿನ್ನ ಬಳಿಗೆ ಬರ್ತಾರೆ, ಭಕ್ತರಾಗಿ ಬರ್ತಾರೆ, ನಿನ್ನ ಮಾತುಗಳನ್ನ ಕೇಳ್ತಾರೆ, ಆದರೆ ಕೈಗೊಳ್ಳುವುದಿಲ್ಲ. ಮುಂದೆ ಹೀಗಿದೆ, ಬಾಯಿಂದ ಬಹು ಪ್ರೀತಿಯನ್ನ ತೋರಿಸುತ್ತಾರೆ, ಅವರ ಮನಸ್ಸು ತಾವು ದೋಚಿಕೊಂಡವರ ಮೇಲೆ ಹೋಗುತ್ತದೆ. ಅವರ ಮನಸ್ಸು ಪ್ರಾಪಂಚಿಕವಾದಂತ ಜೀವಿತದಲ್ಲಿ ಇರುವಂತಹದ್ದು. ನನ್ನ ಬಳಿಗೆ ಬರ್ತಾರೆ, ನಿಜ. ನನ್ನ ಮಾತುಗಳನ್ನ ಕೇಳ್ತಾರೆ, ನಿಜ. ಆದ್ರೆ ಕೈಗೊಳ್ಳುವುದಿಲ್ಲ. ನಾವು ಕೀರ್ತನೆಗಳಲ್ಲಿ ದಾವೀದನ ಪ್ರಾರ್ಥನೆಯನ್ನು ನಾವು ಕೇಳುವಾಗ ಆತನು ಯಥಾರ್ಥವಾದಂತ ಪ್ರಾರ್ಥನೆಯನ್ನ
ತನ್ನ ದೇವರಿಗೆ ಆತನು ಸಲ್ಲಿಸುವಂತದ್ದನ್ನ ಅನೇಕ ಅಧ್ಯಾಯಗಳಲ್ಲಿ ನಾವು ಮೇಲೆ ನೋಡುವಾಗ, ಶಿರೋನಾಮೆ ನೋಡುವಾಗ ಭಕ್ತನ ಪ್ರಾರ್ಥನೆ ಎಂಬುದಾಗಿ ಶಿರೋನಾಮೆಯಲ್ಲಿ ಉಂಟು. ಭಕ್ತನ ಪ್ರಾರ್ಥನೆ. ಇಲ್ಲಿ ನಾವು ನೋಡುವ ಪ್ರಕಾರ ಅವರು ಭಕ್ತರಾಗಿ ನಿನ್ನ ಮುಂದೆ ಕೂತುಕೊಂಡು, ಆಹಾ, ಯಾರನ್ನ ವಂಚನೆ ಮಾಡ್ತಾ ಇದ್ದಾರೆ? ದೇವರನ್ನ ವಂಚನೆ ಮಾಡ್ತಾ ಇದ್ದಾರೆ. ಭಕ್ತರಾಗಿ ನಡೆಸುವಂತವರು. ಇವತ್ತಿನ ದಿವಸಗಳಲ್ಲಿ ವಿಶ್ವಾಸಿಗಳು ಅದೇ ಒಂದು 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 ನಟನೆಯನ್ನ ಮಾಡುವಂತವ್ರು ಇದ್ದಾರೆ ಪ್ರಿಯರು. ಎಲ್ಲರನ್ನ ಮೆಚ್ಚಿಸಬೇಕು, ಎಲ್ಲರೂ ಹೊಗಳಬೇಕು, ಈತನು ದೇವರ ಭಕ್ತನು ಎಂಬುದಾಗಿ ಅಂದುಕೊಳ್ಬೇಕು. ಆದ್ರೆ ಯಾವ ಮಾತುಗಳನ್ನು, ದೇವರ ವಾಕ್ಯಗಳನ್ನ ಅಥವಾ ಆಜ್ಞೆಗಳನ್ನ ಕೈಗೊಂಡು ನಡೆಯದೇ ಇರುವಂತವ್ರು, ಬಾಯಿಂದ ಬಹು ಪ್ರೀತಿಯನ್ನು ತೋರಿಸುವಂತವ್ರು, ಹೃದಯ ಶೂನ್ಯ, ಮನಸ್ಸು ತಾವು ದೋಚಿಕೊಂಡವರ ಮೇಲೆ ಹೋಗುತ್ತದೆ. ಪ್ರಾಪಂಚಿಕವಾದಂತ ಜೀವಿತವನ್ನ, ಪ್ರಾಪಂಚಿಕವಾದಂತ ಸ್ಥಿತಿಗತಿಗಳನ್ನ ಹೃದಯದಲ್ಲಿಟ್ಟುಕೊಂಡು ದೇವರನ್ನ ಹೊಗಳುವಂತಹದ್ದು, ದೇವರ ಮೇಲೆ ತೋರಿಸುವಂತ ಪ್ರೀತಿ ಕಪಟವಾದಂತ ಪ್ರೀತಿ. ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ನೀವು ಮಾಡಬಾರ್ದು. ಇದೇ ಮಾತನ್ನ ಯೇಸು ಕ್ರಿಸ್ತನು ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ರಲ್ಲಿಯೂ, ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 6-7ರಲ್ಲಿ ನಾವು ಕಾಣ್ತೇವೆ. ಯೇಸು ಸ್ವಾಮಿಯು ಸಹ ಅದು ಆತನು ಹೇಳುವಂತ ಮಾತು. ಒಂದ್ಸಲ ನಿಮಗೋಸ್ಕರ ನಾನು ಓದ್ತೇನೆ. 15ನೇ ಅಧ್ಯಾಯ 8ನೇ ವಚನ, 15:8. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ವ್ಯರ್ಥ. ನೋಡ್ರಿ, 6ನೇ ವಚನ ಅಲ್ಲ 7ನೇ ವಚನ. ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಆಗಲೇ ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯನು ಇದರ ವಿಷಯದಲ್ಲಿ ಆತನು ಬರೆದಿದ್ದಾನೆ. ಯೇಸು ಸ್ವಾಮಿ ಅದನ್ನೇ ರಿಪೀಟ್ ಮಾಡುವಂತದ್ದನ್ನು ನಾವಿಲ್ಲಿ ಕಾಣ್ತೇವೆ ಪ್ರಿಯರೇ. ಇದು ದೇವರನ್ನ ಕಪಟಿಗಳು ವಂಚಿಸುವಂತಹದ್ದು. ಜನರನ್ನ ಯಾವ ರೀತಿಯಲ್ಲಿ ವಂಚಿಸ್ತಾರೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 18ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 18ನೇ ವಚನ. ಅಂಥವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯನ್ನೇ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದ, ಹೊಗಳಿಕೆಯ ಮಾತುಗಳಿಂದ ನಿಷ್ಕಪಟಿಗಳ ಹೃದಯಗಳನ್ನ ಮೋಸಗೊಳಿಸುತ್ತಾರೆ. ಯಾರು? ಅವರು. ಇಲ್ಲಿ ಅಂಥವರು ಎಂಬುದಾಗಿ ಹೇಳುವಾಗ 17ನೇ ವಚನದಿಂದ ಓದ್ತೇನೆ. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನ ಬೇಡಿಕೊಳ್ಳುತ್ತೇನೆ. ಕಪಟದಿಂದ ವಂಚಿಸುವಂತವರು, ಜನರನ್ನ ಈತನು ಕಪಟಿ ಎಂಬುದಾಗಿ ತಿಳ್ಕೊಳ್ಳುವಾಗ ಅವರನ್ನ ಬಿಟ್ಟು ನೀವು ದೂರ ಹೋಗಿರಿ. ಯಾಕಂದ್ರೆ ಅಂಥವರು ಮಾಡುವಂತ ಕೆಲಸ ತಮ್ಮ ಹೊಟ್ಟೆ, ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ, ಕ್ರಿಸ್ತನ ಸೇವೆಗಾಗಿ ಬಂದಂಥವರಲ್ಲ. ನಿಷ್ಕಪಟವಾದಂತ, ನಂಬಿಕೆಯುಳ್ಳಂತ ವಿಶ್ವಾಸಿಗಳನ್ನ ಅವರು ಮೋಸಗೊಳಿಸುವಂತವರು ಅವರಾಗಿದ್ದಾರೆ. ಕೆಲವರು ಕೇಳ್ಕೊತಾರೆ, ದಯಮಾಡಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಯಾಕಂದ್ರೆ ಭಕ್ತರಾಗಿ ದೇವರ ಭಕ್ತನು ಎಂಬುದಾಗಿ ಹೇಳಿಕೊಳ್ಳುವಂತ ಅನೇಕರು ನಾನು ಪ್ರಾರ್ಥನೆ ಮಾಡಿದ್ರೆ ಇಂಥದ್ದೆಲ್ಲ ನೆರವೇರ್ತದೆ ಎಂಬುದಾಗಿ ಮೋಸಗೊಳಿಸುವಾಗ
ಅನೇಕ ನಿಷ್ಕಪಟವಾದಂತ ಹೃದಯವುಳ್ಳಂತ ವಿಶ್ವಾಸಿಗಳು ಅವರನ್ನ ಕೇಳ್ಕೊತಾರೆ, ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನಮ್ಮ ಮನೆಗೆ ಬನ್ರಿ, ಪ್ರಾರ್ಥನೆ ಮಾಡ್ರಿ, ಹೀಗೆ. ಆದ್ರೆ ತಮ್ಮ ಹೊಟ್ಟೆಯನ್ನೇ ಅವರು ಗಮನಿಸಿಕೊಳ್ಳುವಂತವರು, ಸ್ವಾರ್ಥತೆಯಿಂದ ತುಂಬಿದಂತವರು, ತಮಗೆ ಲಾಭವಾಗಲಿ ಎಂಬುದಾಗಿ ಬಯಸುವಂತವರು, ಕ್ರಿಸ್ತನ ಸೇವೆಯಲ್ಲಿ ಇದ್ದುಕೊಂಡು ವಿಶ್ವಾಸಿಗಳನ್ನ ಮೋಸಗೊಳಿಸುವಂತವರು. ಹಾಗಿರಬಾರದು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ನೀವು ಪ್ರಾರ್ಥನೆ ಮಾಡಬಾರದು ಎಂಬುದಾಗಿ ತನ್ನ ಶಿಷ್ಯರಿಗೆ ಆತನು ಹೇಳ್ತಾ ಇದ್ದ. ದೇವರನ್ನ ವಂಚಿಸುವಂತವರು, ಮನುಷ್ಯರನ್ನು ವಂಚಿಸುವಂತವರು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವ, ಅವರು ಪ್ರಾಪಂಚಿಕ ಕಾರ್ಯಗಳ ಮೇಲೆ ಮನಸ್ಸಿಡುವವರು. ಅವರ ಬಗ್ಗೆ, ಕಪಟಿಗಳ ಬಗ್ಗೆ ಅಪೊಸ್ತಲನ ಅಂತ ಪೌಲನು ಫಿಲಿಪ್ಪಿ ಸಭೆಗೆ ಆತನು ಬರೆಯುವಂತಹದ್ದು. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು, ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವಂತವರು ಎಂಬುದಾಗಿ ಆತನು ಹೇಳುವಾಗ, ಅದೇ ಪೌಲನು ಹೇಳುವಂತ ಒಂದು ಮಾತು, ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ, ಅವರಿಂದ ನೀವು ದೂರವಾಗಿರಬೇಕು ಎಂಬುದಾಗಿ ಆತನು ಹೇಳುವಂತವನು ಆತನಾಗಿದ್ದಾನೆ. ಹಾಗಾದ್ರೆ ಪ್ರಿಯರೇ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆತನು ಹೇಳುವಂತ ಮಾತು 5ನೇ ಅಧ್ಯಾಯದಲ್ಲಿ 3ರಿಂದ 10 ವಚನಗಳು ಯಾವ ಗುಣಲಕ್ಷಣಗಳನ್ನ ಅವರು ಹೊಂದಬೇಕು ಎಂಬುದಾಗಿ ಆತನಲ್ಲಿ ಬೋಧನೆಯನ್ನ ಆತನು ಮಾಡುವಂತವನಾಗಿದ್ದಾನೆ. ಆ ಗುಣಲಕ್ಷಣಗಳನ್ನ ನೀವು ಅನುಸರಿಸಿ ನಡೆಯುವಂತವರಾಗಿರ್ಬೇಕೆಂಬುದಾಗಿ ಆತನು ತನ್ನ ಶಿಷ್ಯರಿಗೆ ಆತನು ಬೋಧನೆಯನ್ನ ಮಾಡಿದಂಥವನು. ಹಾಗೆ ಆತನು ಹೇಳ್ತಾನೆ, ನನ್ನ ನಿಮಿತ್ತ ನಿಮಗೆ ಹಿಂಸೆ ಉಂಟು, ತಾಳಿಕೊಳ್ಬೇಕು, ಅದನ್ನ ನೀವು ಅಳವಡಿಸಿಕೊಳ್ಬೇಕು. ಹಾಗೆ ಮುಂದಿನ ಸಂಗತಿಗಳು ಆತನು ಹೇಳುವಾಗ ಧರ್ಮಶಾಸ್ತ್ರದ ವಿಷಯದಲ್ಲಿ ಆತನು ಅವರಿಗೆ ಸ್ಪಷ್ಟವಾದಂತ ಮಾತುಗಳನ್ನ ಆತನು ಹೇಳ್ತಾ ಇದ್ದಾನೆ. ಈಗ ಬಹಳ ಪ್ರಾಮುಖ್ಯವಾದಂತ ಸಂಗತಿ, ಪ್ರಾರ್ಥನಾ ವಿಷಯದಲ್ಲಿಯೂ ನೀವು ಹೀಗಿರ್ಬೇಕೆಂಬುದಾಗಿ ಆತನು ಹೇಳುವಂತವನ್ನ ಆತನಾಗಿದ್ದಾನೆ. ಪ್ರಿಯರೇ, ಈ ಕಪಟಿಗಳು ಅಥವಾ ನಾಶನವೇ ಅವರ ಹೊಟ್ಟೆ, ಪ್ರಾಪಂಚಿಕವಾದಂತಹ ಸ್ಥಿತಿಯಲ್ಲಿ ತಮ್ಮನ್ನ ಹೊಗಳಬೇಕು, ನಾನು ಇಂಥವನಾಗಿದ್ದೇನೆ. ಸ್ವಾರ್ಥತೆಯಿಂದ ತಮ್ಮನ್ನ ತಾವೇ ಹೊಗಳಿಕೊಳ್ಳುವಂತವರು, ಅವರ ಪ್ರಾರ್ಥನೆಯನ್ನ ದೇವರು ಕೇಳಿಸಿಕೊಳ್ಳುವಂತ ದೇವರಲ್ಲ. ಖಂಡಿತವಾಗಿ ಅದಕ್ಕೊಂದು ಸ್ಪಷ್ಟವಾದಂತ ನಿದರ್ಶನ ನಮ್ಮೆಲ್ಲರಿಗೆ ಪರಿಚಯವಾದಂತ ಒಂದು, ನಾವು ಸಂಡೇ ಕ್ಲಾಸ್ನಿಂದ ಅದನ್ನ ನಾವು ಓದುತ್ತಾ ಬಂದಿರುವಂತದ್ದು ನಮ್ಮೆಲ್ಲರಿಗೆ ಗೊತ್ತು. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ ಅಂದ ತಕ್ಷಣ ಅಲ್ಲಿ ನಮಗೆ ಇಬ್ಬರ ಪರಿಚಯ ನಮ್ಗೆ ಆಗ್ತದೆ. ಒಂದು ಫರಿಸಾಯನ ಪ್ರಾರ್ಥನೆ, ಇನ್ನೊಂದು ಸುಂಕದವನ ಪ್ರಾರ್ಥನೆ. ನೋಡ್ರಿ, ತನ್ನನ್ನ ಹೊಗಳಿಕೊಳ್ಳುವಂತವರು ಯಾವ ರೀತಿಯಲ್ಲಿ ಅವರು ಹೋಗ್ತಾರೆ. ಯಥಾರ್ಥವಾದಂತ ಪ್ರಾರ್ಥನೆ, ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಂಡಂತವನ ಪ್ರಾರ್ಥನೆ, ಆತನು ಏನನ್ನ ಪಡ್ಕೊಂಡು ಹೋಗ್ತಾನೆ, ಯಾವ ಪ್ರತಿಫಲವನ್ನ ಆತನು ಹೊಂದುತ್ತಾನೆ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಗೊತ್ತುಂಟು. ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಂತ ಫರಿಸಾಯನು ಆತನು ಹೇಳುವಂತ ಮಾತು ನೋಡ್ರಿ, 11ನೇ ವಚನ, 18-11ನೇ ವಚನ. ಒಬ್ಬನು ಸುಂಕದವನು, ಇನ್ನೊಬ್ಬನು ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ, ಮೊದಲನೇದಾಗಿ ಶುರು ಮಾಡ್ತಾನೆ ಆತನು. ಸುಲುಕೊಳ್ಳುವವನು ಯಾರು? ಈ ಸುಂಕದವನು ಸುಲ್ಕೊಳ್ತಾನೆ. ಅನ್ಯಾಯವಾಗಿ ತನ್ನ ಸಂಪಾದನೆಯನ್ನ ಮಾಡುವಂತವನು ಅನ್ಯಾಯ, ಆತನ ಆಲೋಚನೆಗಳು. ಸುಲುಕೊಳ್ಳುವವನು ಅಂದರೆ ರಾಬ್ರಿ ಮಾಡುವಂತವನು, ದರೋಡೆ ಮಾಡುವಂತವನು ಅಂತ ಅರ್ಥ.
ಅನ್ಯಾಯಗಾರನು. ಯಾರಿಗೆ ಅನ್ಯಾಯ? ಬಡವರಿಗೆ ಅನ್ಯಾಯ ಮಾಡುವಂತವನು, ಜನರಿಗೆ ಅನ್ಯಾಯ ಮಾಡುವಂತವನು. ಹಾದರ ಮಾಡುವವರು, ವ್ಯಭಿಚಾರ ಮಾಡುವಂತವರು ಆಗಿರುವ ಉಳಿದ ಜನರಂತೆ ನಾನಲ್ಲ. ದೇವರ ಮುಂದೆ ಆತನು ಹೇಳ್ತಾ ಇರುವಂತ ಮಾತು. ನಾನೆಂತವನು ಅನ್ನುವಂಥದ್ದನ್ನ ಆತನಿಗೆ ಹೇಳ್ಕೊಳ್ಬೇಕಾಗಿತ್ತೇನೋ. ಆದ್ರೆ ಆತನು ಇಲ್ಲಿ ಹೇಳುವಂತಹದ್ದು ಉಳಿದವರಂತೆ, ಉಳಿದ ಜನರಂತೆ ನಾನಲ್ಲ. ಉಳಿದ ಜನರೆಲ್ಲ ಪಾಪಿಗಳು, ನಾನು ಮಾತ್ರ ಪರಿಶುದ್ಧನು. ಅನೇಕರು ಹಾಗೆ ತಿಳ್ಕೊಂಡು ನಾವೆಲ್ಲರೂ ದೇವರ ಮಕ್ಕಳು, ನಾವು ಸೀದಾ ಪರಲೋಕಕ್ಕೆ ಕೊಟ್ಟೋಗ್ತೀವಿ ಅಂತ. ಅವರು ಇಲ್ಲಪ್ಪ, ಅವ್ರು ಪಾಪಿಗಳು, ಅವ್ರು ಹೋಗೋದಿಲ್ಲ. ಯಾಕೆ? ಅವ್ರು ಇಂತಿಂತ ಕೆಲಸ ಮಾಡ್ತಾರೆ. ನೋಡ್ರಿ, ಆತನ ಹೇಳ್ಕೊಂಡ ನಿಜ, ಆದ್ರೆ ಆ ಪ್ರತಿಫಲ ಹೇಗಿದೆ? ಆತನ ಹೇಳ್ತಾನಲ್ಲ, ಅನ್ಯಾಯಗಾರನು ನಾನಲ್ಲ, ಸುಲುಕೊಳ್ಳುವಂತವನು ನಾನಲ್ಲ, ವ್ಯಭಿಚಾರ ಮಾಡುವಂತವನು ನಾನಲ್ಲ. ಈ ಎಲ್ಲ ಜನರಿಂದ ನಾನು ಸಪರೇಟ್, ಪ್ರತ್ಯೇಕಿಸಲ್ಪಟ್ಟಂತವನು ಎಂಬುದಾಗಿ ಆತನ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಈ ಸುಂಕದವನಂತೆಯೂ ಅಲ್ಲ ಎಲ್ಲ ಹೇಳ್ಬಿಟ್ಟು. ಆದದರಿಂದ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ, ನಿನ್ನ ಹತ್ರಕ್ಕೆ ನಾನು ಬಂದು ನಾನು ಇಂಥವನಲ್ಲ ಎಂಬುದಾಗಿ ನನ್ನ ಬಗ್ಗೆ ನಾನೇ ಸಾಕ್ಷಿ ಹೇಳಿ ನಿನಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಆದ್ರೆ ಆ ಸುಂಕದವನು, ಕಣ್ಣೆತ್ತಿ ನೋಡೋದಕ್ಕೂ ಆಗದೆ ಇರುವಂಥವನು, ತಲೆ ತಗ್ಗಿಸಿದಂಥವನು, ಎದೆ ಬಡ್ಕೊಳ್ಳುವಂಥವನು, ಆತನ ಹೇಳುವಂತ ಒಂದೇ ಮಾತು, ನಾನು ಪಾಪಿ ಸ್ವಾಮಿ, ನಾನು ಪಾಪ ಮಾಡಿದಂಥವನು. ಪಾಪಿಯಾದಂತ, ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿಕೊಳ್ಳುತ್ತಾ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು, ಕರುಣಿಸು, ಕ್ಷಮಿಸು ದೇವ. ನಾನು ಪಾಪಿ ಎಂಬುದಾಗಿ ನಾನು ಒಪ್ಪಿಕೊಳ್ತಾ ಇದ್ದೆ. ನಿನ್ನ ಮುಂದೆ ನಾನು ನಿಂತುಕೊಳ್ಳಿಕ್ಕೆ ಯೋಗ್ಯನಲ್ಲ. ನಾನು ನಿನ್ನ ಜೊತೆಯಲ್ಲಿ ಮಾತಾಡುವಂತದ್ದು ನನಗೆ ಯೋಗ್ಯತೆ ಇಲ್ಲ. ನನ್ನನ್ನ ಕರುಣಿಸು, ನನ್ನನ್ನ ಕ್ಷಮಿಸು ದೇವ. ನೋಡಿ, ಪ್ರತಿಫಲವನ್ನ ಹೊಂದಿದ ಆತ ನೀತಿವಂತನು ಎಂಬುದಾಗಿ ನಿರ್ಣಯನ ಹೊಂದಿ ಸಮಾಧಾನದಿಂದ ಹೋದ. ಆದ್ರೆ ಈತನ ಬಗ್ಗೆ, ಫರಿಸಾಯನ ಬಗ್ಗೆ ಏನೂ ಇಲ್ಲ. ಆತನಿಗೆ ಕೊಟ್ಟಂತ ಬಹುಮಾನ, ಪ್ರತಿಫಲ ಶೂನ್ಯ. ಅನೇಕ ವೇಳೆ ನಮ್ಮ ಪ್ರಾರ್ಥನೆಯನ್ನ ದೇವರು, ನಾವ್ ಅನ್ಕೋತೀವಿ ದೇವ್ರು ಕೇಳಿಸ್ಕೊಂಡಿದ್ದಾನೆ ಅಂತ, ನಮ್ಗೆ ಉತ್ತರನೇ ಸಿಕ್ಕಲ್ಲ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆ ದೇವರು ನನಗೆ ಉತ್ತರ ಕೊಟ್ಟಿಲ್ಲ? ಈಗ ಫರಿಸಾಯನು ಆತನು ಹೇಳ್ಕೊಂಡ, ದೇವರ ಮುಂದೆ ತನ್ನ ಬಗ್ಗೆ ತಾನೇ ಹೇಳ್ಕೊಂಡ, ಆದ್ರೆ ಆತನಿಗೆ ಪ್ರತಿಫಲ ಸಿಕ್ಕಲಿಲ್ಲ. ಶೂನ್ಯವಾಗಿ ಆತನು ಹೋದ. ನಮ್ಮ ಸ್ಥಿತಿಯು ಅನೇಕ ವೇಳೆ ಹೀಗೆ ಇರ್ತದೆ ಪ್ರಿಯ. ಕಪಟಿಗಳ ಹಾಗೆ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಯಾವ ಪ್ರತಿಫಲಗಳು ದೇವರು ಕೊಡುವುದಿಲ್ಲ. ಹಾಗಾದ್ರೆ ಮೊದಲನೇ ಭಾಗದಲ್ಲಿ ನೀವು ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡಬೇಡ್ರಿ. ಅವರು ಹೀಗೆ ಮಾಡ್ತಾರೆ, ಸಭಾಮಂದಿರಗಳಲ್ಲಿ, ಬೀದಿ ಚೌಕಗಳಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯ್ತೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ, ಅಂತವರಿಗೆ ಸಿಕ್ಕಂತ ಪ್ರತಿಫಲ ಶೂನ್ಯ. ಈಗಾಗಲೇ ಆ ನಿದರ್ಶನದಲ್ಲಿ ನಾವು ಓದಿದ್ದೇವೆ ಆ ಫರಿಸಾಯನ ಬಗ್ಗೆ. ಮುಂದುವರಿತಾರೆ ಯೇಸು ಸ್ವಾಮಿ, ಆದರೆ ನೀವು ಪ್ರಾರ್ಥನೆ ಮಾಡಬೇಕಾದರೆ, ಮೊದಲನೇದಾಗಿ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಕಪಟಿಗಳ ಹಾಗೆ ಮಾಡಬೇಡ್ರಿ. ಎರಡನೇ ಸಂಗತಿ, ನೀವು ಪ್ರಾರ್ಥನೆ ಮಾಡಬೇಕಾದರೆ ಏನ್ ಮಾಡಬೇಕು ಅನ್ನುವಂತ ಒಂದು ಕಂಡೀಷನ್ ಅನ್ನ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆತನು ಹೇಳ್ತಾ ಇದ್ದಾನೆ. ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು, ಇಲ್ಲಿ ನಿಲ್ಲಿಸ್ತೀನಿ ನಾನು, ನಿನ್ನ ಏಕಾಂತವಾದ ಕೋಣೆಗೆ
ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡ. ಅಂತರಂಗ, ನನ್ನ ಹೃದಯ, ನಮ್ಮ ಹೃದಯ ಏಕಾಂತವಾದಂತ ಕೋಣೆ, ನೋ ಡಿಸ್ಟರ್ಬೆನ್ಸ್. ಅನೇಕ ವೇಳೆ ನಾವು ಇನ್ನೊಬ್ಬರ ಜೊತೆಯಲ್ಲಿ ಮಾತಾಡುವಾಗ ಯಾರಾದ್ರೂ ಮಧ್ಯ ಪ್ರವೇಶ ಮಾಡಿದ್ರೆ ನಾವು ಅವರನ್ನ ತಡಿತೀವಿ. ನಾವು ಮಾತಾಡ್ತಾ ಇದ್ದೀವಿ, ಸುಮ್ನಿರು ಅಂತೀವಿ. ನಾವು ಡಿಸ್ಟರ್ಬ್ ಮಾಡಬೇಡ, ನಾನು ಇವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ. ಪ್ರಾರ್ಥನೆ ನನಗೂ ದೇವರಿಗೂ ಇರುವಂತ ಸಂಬಂಧ ಅಥವಾ ಅನ್ಯೋನ್ಯತೆ, ನಾವಿಬ್ಬರೇ ಇರುವಾಗ ಏಕಾಂತವಾಗಿ ಯಾರದೇ ಅಡೆತಡೆಗಳು, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಯಥಾರ್ಥವಾದಂತ ಹೃದಯದಿಂದ ನಾನು ನನ್ನ ಸ್ವಾಮಿಯ ಬಳಿಯಲ್ಲಿ ನಾನು ಮಾತಾಡುವಂತ ಒಂದು ಸಮಯ, ಏಕಾಂತವಾದಂತ ಆ ಒಂದು ಕೋಣೆಯಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ನನ್ನ ಸ್ವಾಮಿ ಜೊತೆಯಲ್ಲಿ ನಾನು ಮಾತಾಡುವಂತ ಒಂದು ಸಂಗತಿ. ಅಂತರಂಗ, ಅಂತರಂಗ ಮೀನ್ಸ್ ಹೃದಯ. ನಮ್ಮ ಹೃದಯದಲ್ಲಿ ಯಾರಿದ್ದಾರೆ, ದ ರಿಲೇಶನ್ ಬಿಟ್ವೀನ್ ಗಾಡ್ ಅಂಡ್ ಮೀ. ಹಳೆ ಒಡಂಬಡಿಕೆಯಲ್ಲಿ ಇದಕ್ಕೆ ಆಧಾರವಾದಂತ 2 ಸಂಗತಿಗಳನ್ನು ನಾವು ನೋಡೋಣ. ಅಂತರಂಗದಲ್ಲಿ ಇರುವ ನಿನ್ನ ದೇವರು, ನನ್ನ ಅಂತರಂಗದಲ್ಲಿ ಯಾರಿದ್ದಾರೆ, ನಾನು ಎಲ್ಲಿ ಪ್ರಾರ್ಥನೆ ಮಾಡಬೇಕು? ಏಕಾಂತವಾದಂತ ಕೋಣೆ ಒಳಗೆ ಹೋಗಿ ಬಾಗಿಲನ್ನ ಮುಚ್ಚಬೇಕು. ಬನ್ನಿ ಹೋಗೋಣ. 2 ಅರಸುಗಳ ಪುಸ್ತಕ, 2 ಅರಸು 4ನೇ ಅಧ್ಯಾಯ. 2 ಅರಸು 4ನೇ ಅಧ್ಯಾಯ 33ನೇ ವಚನ ಹೀಗಿದೆ. 2 ಅರಸು 4ನೇ ಅಧ್ಯಾಯ 33ನೇ ವಚನ. ವಚನ ಹೀಗಿದೆ, ವಚನ ಓದ್ಬಿಡ್ತೀನಿ. 32ರಿಂದ. ಎಲೀಷನು ಆ ಮನೆಯನ್ನ ಮುಟ್ಟಿದಾಗ ಸತ್ತ ಹುಡುಗನು ತನ್ನ ಮಂಚದ ಮೇಲೆ ಇಡಲ್ಪಟ್ಟಿರುವುದನ್ನು ಕಂಡು ಯಾರೂ ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದನು. ಎಲೀಷನ ವಿಷಯದಲ್ಲಿ ಇಲ್ಲಿ ಬರೆಯುವಾಗ ನಮಗೆ ಇದರ ಸಾರಾಂಶ ಗೊತ್ತುಂಟು, ಇದರ ಸಂಗತಿಗಳು ಗೊತ್ತುಂಟು. 29ನೇ ಅಧ್ಯಾಯದಲ್ಲಿ ಇಲ್ಲ 29ನೇ ವಚನದಲ್ಲಿ ಎಲೀಷನು ಅಂದ್ರೆ ಶುನೇಮಳ ಮಗನು ತೀರ್ಕೊಂಡಿದ್ದಾನೆ. ತೀರ್ಕೊಂಡಿರುವಂತ ಸಂಗತಿ ಎಲೀಷನಿಗೆ ಗೊತ್ತಾಗಿದೆ. ತಾಯಿಯ ಬೇಡಿಕೆ ಏನಿದೆ ಎನ್ನುವಂತಹದ್ದು ನಮಗೆ ಗೊತ್ತುಂಟು. ಈಗ ಒಂದು ಸಂಗತಿ ಅಲ್ಲಿ ನಡೆಯುವಂತದ್ದನ್ನ ಕಾಣ್ತೇವೆ. ಆಗ ಎಲೀಷನು 29ನೇ ವಚನ, ಆಗ ಎಲೀಷನು ಗೆಹಜಿಗೆ, ನೀನು ನಡು ಕಟ್ಟಿಕೊಂಡು ನನ್ನ ಕೋಲನ್ನು ತೆಗೆದುಕೊಂಡು ಹೋಗಿ ಹುಡುಗನ ಮೋರೆಯ ಮೇಲೆ ಇಡು. ಹೋಗುವಾಗ ದಾರಿಯಲ್ಲಿ ಯಾರನ್ನೂ ವಂದಿಸಬೇಡ, ಅವರ ವಂದನೆಯನ್ನ ಸ್ವೀಕರಿಸಬೇಡ ಎಂದು ಹೇಳಿ ಕಳಿಸಿದನು. ಆದರೂ ಹುಡುಗನ ತಾಯಿ, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದ್ದರಿಂದ ಎಲೀಷನು ಆಕೆಯ ಜೊತೆಯಲ್ಲಿ ಹೊರಟನು. ಅವರ ಮುಂದಾಗಿ ಹೋದ ಗೆಹಜಿಯು ಕೋಲನ್ನು ಹುಡುಗನ ಮುಖದ ಮೇಲಿಟ್ಟರೂ ಶಬ್ದವಿಲ್ಲ, ಜೀವದ ಲಕ್ಷಣವಿಲ್ಲ. ಆದದರಿಂದ ಅವನು ಹಿಂತಿರುಗಿ ಹೋಗಿ ಎಲೀಷನನ್ನ ಎದುರುಗೊಂಡು ಅವನಿಗೆ ಹುಡುಗನು ಎಚ್ಚರವಾಗಲಿಲ್ಲ ಅಂದನು. ಎಲೀಷನು ಆ ಮನೆಯನ್ನ ಮುಟ್ಟಿದಾಗ ಸತ್ತ ಹುಡುಗನು ತನ್ನ ಮಂಚದ ಮೇಲೆ ಇಟ್ಟಿರುವುದನ್ನ ಆತನು ಕಂಡ. ಈಗ ಎಲೀಷನು ಮಾಡುವಂತ ಕಾರ್ಯ ನಾವು ನೋಡ್ತೇವೆ. ಸತ್ತು ಹೋಗಿರುವಂತ ಆ ಹುಡುಗ, ಆತನನ್ನ ಆ ಒಂದು ವೇಳೆ ಮಂಚದ ಮೇಲೆ ಆತನನ್ನ ಮಲಗಿಸಿದ್ದಾರೆ. ಒಂದು ಕೋಣೆ, ಆ ಕೋಣೆಯಲ್ಲಿ ಆ ಸತ್ತ ಶವ ಮಾತ್ರ ಉಂಟು. ಈಗ ಎಲೀಷನು ಮಾಡುವಂತ ಕಾರ್ಯ, ಯಾರೂ ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು
ಯೆಹೋವನನ್ನು ಪ್ರಾರ್ಥಿಸಿದ. ಈಗ ದೇವರಿಗೂ ಎಲೀಷನಿಗೂ ಇರುವಂತ ಸಂಬಂಧ, ಯಾವ ವಿಷಯಕ್ಕಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಅಲ್ಲಿ ದೇವರು ಹಾಗೂ ಎಲೀಷನು ಮಾತ್ರ, ಮತ್ತೊಬ್ಬರಿಗೆ ಅವಕಾಶವಿಲ್ಲ, ಅಲ್ಲಿ ಯಾವ ಅಡೆತಡೆಗಳು ಇಲ್ಲ. ದೇವರು ಆತನ ಪ್ರಾರ್ಥನೆಯನ್ನ ಕೇಳುವಂತ ದೇವರು. ಹಾಗಾದ್ರೆ ಎಲೀಷನಿಗೂ ದೇವರಿಗಿದ್ದಂತ ಆ ಸಂಬಂಧವನ್ನ ನಾವಿಲ್ಲಿ ಕಾಣ್ತೇವೆ ಪ್ರಿಯರೇ. ಅದಕ್ಕೆ ತಕ್ಕ ಪ್ರತಿಫಲವನ್ನ ನೋಡುವಾಗ ಅನಂತರ ಹುಡುಗನ ಮೇಲೆ ಬೋರ್ಲು ಬಿದ್ದು ತನ್ನ ಬಾಯಿ ಕಣ್ಣು ಕೈಗಳ ಅವನ ಬಾಯಿ ಕಣ್ಣು ಕೈಗಳಿಗೆ ಮುಟ್ಟಿಸಿದ್ರಿಂದ ಹುಡುಗನ ದೇಹವು ಬೆಚ್ಚಗಾಯಿತು. ಆತನನ್ನು ಎಬ್ಬಿಸಿದಂತ ದೇವರು, ಎಲೀಷನ ಪ್ರಾರ್ಥನೆಯನ್ನ ಕೇಳಿದಂತ ದೇವರು, ಏಕಾಂತವಾದಂತ ಆ ಕೋಣೆಯೊಳಗೆ ಹೋಗಿ ತಾನು ಏನು ಮಾಡ್ಬೇಕೆಂಬುದಾಗಿ ಅಂದುಕೊಂಡಿದ್ದಾನೋ ಅದನ್ನ ತನ್ನ ದೇವರ ಬಳಿಯಲ್ಲಿ ಆತನು ತಿಳ್ಕೊಂಡಾಗ ಅದಕ್ಕೆ ಆ ಪ್ರಾರ್ಥನೆಗೆ ತಕ್ಕ ಪ್ರತಿಫಲವನ್ನ ದೇವರು ಅನುಗ್ರಹಿಸಿದ್ದನ್ನ ನಾವು ಕಾಣ್ತೇವೆ ಪ್ರಿಯರೇ. ಎರಡನೇದಾಗಿ ದಾನಿಯೇಲನು ಬರೆದ ಪ್ರವಾದನ ಗ್ರಂಥ, ದಾನಿಯೇಲನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ, ಇದು ಸಹ ನಮ್ಮೆಲ್ಲರಿಗೆ ಪರಿಚಯವಾದಂತ ಭಾಗ. 10ನೇ ವಚನ, ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ತನ್ನ ಕೋಣೆಗೆ ಆತನು ಹೋದ. ಬಹುಶಃ ಅಲ್ಲಿ ಆ ಕಿಟಕಿಗೆ ಬಾಗಿಲು ಇರಲಿಲ್ಲ. ಆದ್ರೆ ಆತನು ಮಾಡಿದಂತ ಒಂದು ಕಾರ್ಯ, ತನ್ನ ಯೆರೂಸಲೇಮಿನ ಕಡೆಗೆ ಆತನು ತಿರುಗಿ, ನಾವು ಸೊಲೊಮೋನನ ದೇವಾಲಯ ಕಟ್ಟಿದ ನಂತರ ಒಂದು ದೀರ್ಘವಾದಂತ ಒಂದು ಪ್ರಾರ್ಥನೆಯನ್ನು ಆತನು ಮಾಡ್ತಾನೆ, ಬಹು ದೀರ್ಘವಾದಂತ ಪ್ರಾರ್ಥನೆ. ಆಗ ಆತನು ತನ್ನ ದೇವರಿಗೆ ಪ್ರಾರ್ಥಿಸುವಾಗ ಆತನು ಹೀಗೆ ಹೇಳ್ತಾನೆ, ಯಾರಾದರೂ ನಿನ್ನ ಆಲಯದ ಕಡೆ ಮುಖ ಮಾಡಿ ಪ್ರಾರ್ಥಿಸುವುದಾದರೆ ಪರಲೋಕದಲ್ಲಿರುವ ನೀನು ಅವರ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸು. ಏಕಾಂತವಾದಂತ ತನ್ನ ಕೋಣೆಗೆ ಹೋದಂತ ದಾನಿಯೇಲ ತನ್ನ ದೇವರಿಗೆ ಆತನು ಪ್ರಾರ್ಥನೆಯನ್ನ ಸಲ್ಲಿಸುವಂತ, ಅದರ ಹಿಂದೆ ಇರುವಂತ ಉದ್ದೇಶ, ಯಾವ ಶಾಸನಕ್ಕೆ ಅದು ರುಜುವಾತಾಯಿತೋ ಆತನ ಹೃದಯದಲ್ಲಿದ್ದಂತ ಸಂಗತಿಗಳನ್ನ ತನ್ನ ದೇವರಿಗೆ ಅರಿಕೆ ಮಾಡಿಕೊಳ್ಳಿಕ್ಕಾಗಿ ಆತನು ಹೋಗುವಂತವನಾಗಿ. ಹಾಗಾದ್ರೆ ಅಂತರಂಗದಲ್ಲಿ ಇರುವಂತ ದೇವರು ಅದನ್ನ ನೋಡುವಂತವನು ಎಂಬುದಾಗಿ ಯೇಸುಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಆತನು ಹೇಳ್ತಾನೆ. ಅಂತರಂಗದಲ್ಲಿ ನಡೆಯುವುದನ್ನ ನೋಡುವಂತ ದೇವರು. ಪ್ರಿಯರೇ, ಇದನ್ನ ನೆನಪು ಮಾಡಿಕೊಳ್ಳೋಣ. ನಾವು ಪ್ರಾರ್ಥನೆಗೆ ಕೂತುಕೊಳ್ಳುವಾಗ ನನ್ನ ಅಂತರಂಗದಲ್ಲಿ ನಡೆಯುವಂತ ಎಲ್ಲ ಸಂಗತಿಗಳನ್ನ ಮೊದಲೇ ತಿಳ್ಕೊಂಡಂತ ದೇವರು. ನಾನು ಮೋಸ ಮಾಡ್ಲಿಕ್ಕೆ ಆಗುವುದಿಲ್ಲ, ವಂಚನೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಬಾಯ್ಪಾಠ ಮಾಡ್ಲಿಕ್ಕೆ ಆಗುವುದಿಲ್ಲ. ನಮ್ಮನ್ನ ನಾವು ಎಚ್ಚರಿಸಿಕೊಳ್ಳೋಣ. ಶಿಷ್ಯರಿಗೆ ಮಾತ್ರವಲ್ಲ, ನಮ್ಮ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡ್ತಾನೆ. ಎಲೀಷನಿಗೆ ಫಲ ಕೊಟ್ಟಂತ ದೇವರು, ಸುಂಕದವನಿಗೆ ಫಲ ಕೊಟ್ಟಂತ ದೇವರು, ದಾನಿಯೇಲನಿಗೆ ಫಲ ಕೊಟ್ಟಂತ ದೇವರು ನಮಗೂ ಫಲ ಕೊಡುವಂತ ದೇವರಾಗಿದ್ದಾನೆ. ಯಾವಾಗ? ಮೊದಲನೇದಾಗಿ ನನ್ನ ಅಂತರಂಗದಲ್ಲಿ ಯಾರಿದ್ದಾರೆ, ಎರಡನೇದಾಗಿ ನನ್ನ ಅಂತರಂಗದಲ್ಲಿ ನಡೆಯುವುದನ್ನ ನೋಡುವಂತ ದೇವರೆಂಬ ನಂಬಿಕೆ ನಮ್ಮಲ್ಲಿ ಇರುವುದಾದರೆ, ಕಪಟಿಗಳ ಹಾಗೆ ನಾವು ಪ್ರಾರ್ಥನೆ ಮಾಡಿದರೆ ಯಾವ ಪ್ರತಿಫಲವೂ ನಮಗೆ ಸಿಕ್ಕುವುದಿಲ್ಲ ಪ್ರಿಯರೇ. ಇದು ಖಂಡಿತ, ಇದು ಸತ್ಯ. ನಮ್ಮ ಹೃದಯದ ವೇದನೆಗಳು, ನಮ್ಮ ಹೃದಯದಲ್ಲಿ ಆಗುತ್ತಾ ಇರುವಂತ ಎಲ್ಲ ಸಂಗತಿಗಳು, ಅದನ್ನು ನೋಡುವಂತ ದೇವರು. ಯಥಾರ್ಥವಾದಂತ ಪ್ರಾರ್ಥನೆ. ಆ ಸುಂಕದವನು ನೀತಿವಂತನು ಎಂಬುದಾಗಿ ನಿರ್ಣಯವನ್ನ ಹೊಂದಿದ. ಹೌದು, ಯಥಾರ್ಥವಾಗಿ ಒಪ್ಪಿಕೊಂಡ, ನಾನು ಪಾಪಿ ಸ್ವಾಮಿ, ನನ್ನನ್ನು ಕರುಣಿಸಿದಂತ ದೇವರು, ಕ್ಷಮಿಸಿದಂತ ದೇವರು, ಆತನ ಪ್ರಾರ್ಥನೆಗೆ ಉತ್ತರ ಕೊಟ್ಟಂತ ದೇವರು. ಯಾಕೋಬನ ಪತ್ರಿಕೆ 4
4ನೇ ಅಧ್ಯಾಯದಲ್ಲಿ ನೀತಿವಂತನ ಅತ್ಯಾಸಕ್ತಿ ಉಳ್ಳಂತ ಪ್ರಾರ್ಥನೆ ಬಹುಬಲವಾಗಿರು, ಬಹುಬಲ. ಆದ್ರೆ ನೀತಿವಂತನಾಗಿ ಪ್ರಾರ್ಥನೆ ಮಾಡುವಂತವರ ಬಲ ಆ ಪ್ರಾರ್ಥನೆ. ಆ ನೀತಿವಂತರಾಗಿ ಮುಖ ಸ್ತುತಿಗಾಗಿ ಬಾಯಿಂದ ಪ್ರೀತಿಸುವಂತವರು, ದೇವರಿಂದ ದೂರವಾಗಿರುವಂತವರು ಪ್ರಾರ್ಥಿಸಿದರೆ ಯಾವ ಪ್ರತಿಫಲವೂ ಕಾಣುವುದಿಲ್ಲ ಪ್ರಿಯರೇ. ಹಾಗಾದ್ರೆ ಆತನು ಹೇಳುವಾಗ ತಂದೆಯು ನಿನಗೆ ಫಲ ಕೊಡ್ತಾನೆ. ಆ ಫಲ ನನಗೆ ಬೇಕಾಗಿದ್ದರೆ ಕಪಟತನವನ್ನು ತೊಲಗಿಸೋಣ, ಶುದ್ಧ ಹೃದಯ ಉಳ್ಳಂತವರಾಗಿ ಯಥಾರ್ಥ ಉಳ್ಳಂತ ಮನಸ್ಸಿನಿಂದ ನನ್ನ ಸ್ವಾಮಿಯನ್ನ ಪ್ರೀತಿಸುವುದಾದರೆ, ಆತನ ಅನ್ಯೂನ್ಯತೆಯನ್ನ ಬಯಸುವುದಾದರೆ, ಆತನ ಸಂಬಂಧ ನನಗೆ ಬೇಕು ಎಂಬುದಾಗಿ ಬಯಸಿ ಆತನ ಬಳಿಗೆ ಹೋಗುವುದಾದರೆ ನಮ್ಮ ಪ್ರಾರ್ಥನೆ ನೀಡುವಂತ ದೇವರು. ಮುಂದುವರಿಸ್ತೇನೆ, ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ನಾವು ಕೇಳಿದಂತ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಮ್ಮ ಪ್ರಾರ್ಥನೆ ಒಂದು ಬಲವಾದಂತ ಪ್ರಾರ್ಥನೆ ಆಗಲಿ, ಆ ಪ್ರಾರ್ಥನೆ ನೆರವೇರುವಂತ ಪ್ರಾರ್ಥನೆಯಾಗಿ ಕರ್ತನು ಮಾಡ್ಲಿಕ್ಕಾಗುವಂತೆ ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ, ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್.